ಇಷ್ಟೊತ್ತಾಗಿ ಇಲ್ಲಿ ಬರ್ಬಾರ್ದಂತ ಗೊತ್ತಿಲ್ಲ. ಹಲೋ ಸರ್, ಇದಕ್ಕೆ ರಕ್ತದ ರುಚಿ ಹತ್ತಿದಂಗೆ ಕಾಣ್ತದ. ಪ್ರೆಗ್ನೆಂಟ್ ಇದ್ದಾಗ ಟೈಮ್ ಊಟ ಮಾಡ್ಬೇಕಂತೇಳಿ ಡಾಕ್ಟರ್ ಹೇಳ್ಯಾರ. ಅಲ್ಲೇ 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 ಹೊಟ್ಟು ತುಂಬ ಉಂಡು ಗಟ್ಟು ಮುಟ್ಟಾಗಿರೋದು ಕಲಿ, ಮಗಳು ಚಂದ ಉಡ್ತಾಳೆ ನೋಡು. ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಕೆ ಹೋಗ್ತಿರೋದು ಕನ್ನಡ ವಿಭಿನ್ನ ಥ್ರಿಲ್ಲರ್ ಅನುಭವ ನೀಡಿರುವಂತಹ ರಾಕ್ಷಸ ಸಿನಿಮಾದ ಬಗ್ಗೆ, ಅಥವಾ ವೆಬ್ ಸೀರೀಸ್ ಅಂತಲೂ ಹೇಳ್ಬೋದು. ಈ ಒಂದು ಚಿತ್ರ ಸಸ್ಪೆನ್ಸ್, ಮಿಸ್ಟ್ರಿ ಮತ್ತು ಎಮೋಷ್ನಲ್ ಅಂಶಗಳನ್ನು ಚೆನ್ನಾಗಿ ಬೆರೆಸಿಕೊಂಡು ಪ್ರೇಕ್ಷಕರ ಮುಂದೆ ಬಂದಿದೆ. ಸಿನಿಮಾ ಹೇಗಿದೆ, ಯಾರ ಅಭಿನಯ ಹೇಗಿದೆ, ಯಾವ ಅಂಶಗಳು ವರ್ಕ್ ಆಗಿವೆ, ಯಾವುದು ಮಿಸ್ ಆಯಿತು, ಎಲ್ಲವನ್ನು ಡಿಟೇಲ್ ಆಗಿ ನೋಡೋಣ. ರಾಕ್ಷಸ ಚಿತ್ರದ ಸಾಮಾನ್ಯವಾಗಿ ಶುರುವಾಗೋದು ನಿಧಾನವಾಗಿ ಕುತೂಹಲ ಹೆಚ್ಚಿಸುವ ರೀತಿಯಲ್ಲಿ ಸಾಗುತ್ತೆ. ಒಂದು ವಿಚಿತ್ರ ಘಟನೆ, ಅದನ್ನು ಸುತ್ತುವರಿದು ಅನುಭವಗಳು, ನಂತರ ಹೊರಬರುವ ಸತ್ಯ, ಇವೆಲ್ಲ ಕಥೆಯ ಆಕರ್ಷಣೆ. ನಿರ್ದೇಶಕರು ಕಥೆಯನ್ನು ಒಂದು ರಿಯಲ್ ಬಳಕೆ ಮತ್ತೊಂದು ರಿಯಲ್ ಲೇಯರ್ ತೆಗೆದುಕೊಳ್ಳುವ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಪ್ರೀತಿ ದೃಶ್ಯಕ್ಕೂ ಒಂದು ಉದ್ದೇಶ ಇದೆ ಅನಿಸುವಂತೆ ಮೂಡಿಬಂದಿದೆ. ಈ ಒಂದು ಮೂವಿಯಲ್ಲಿ ಮೊದಲಾರ್ಧದಲ್ಲಿ ಪಾತ್ರಗಳ ಪರಿಚಯ ಮತ್ತು ಕಥೆಯ ನೆಲೆಬೀಳು ಕಟ್ಟಲಾಗುತ್ತೆ. ಎರಡನೇ ಭಾಗದಲ್ಲಿ ಟ್ವಿಸ್ಟ್ಗಳು ಹೆಚ್ಚಾಗ್ತವೆ. ಕ್ಲೈಮ್ಯಾಕ್ಸ್ಗೆ ಬಂದಾಗ ಸಿನಿಮಾ ಪ್ರೇಕ್ಷಕರಿಗೊಂದು ಗಟ್ಟಿಯಾದ ಇಂಪ್ಯಾಕ್ಟ್ ಕೊಡುತ್ತೆ. ಮೂವಿಯಲ್ಲಿ ಕಾಸ್ಟಿಂಗ್, ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಹೀರೋ ಪಾತ್ರದಲ್ಲಿ ನಟಿಸಿರುವ ವಿಜಯ್ ರಾಘವೇಂದ್ರ ತಮ್ಮ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಗಂಭೀರ ದೃಶ್ಯಗಳಲ್ಲಿ ಅವರ ಅಭಿನಯ ಬಹಳ ನೈಜವಾಗಿ ಕಾಣಿಸುತ್ತೆ. ಎಮೋಷ್ನಲ್ ಸೀನ್ಸ್ಗಳಲ್ಲೂ ಅವರ ಮನಸ್ಸಿಗೆ ತಟ್ಟುವ ಹಾಗೆ ಆ್ಯಕ್ಟಿಂಗ್ ಕಾಣಿಸುತ್ತೆ. ಈ ಒಂದು ಮೂವಿಯಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಂಡ ಮಯೂರಿ ಕೂಡ ಉತ್ತಮ ಅಭಿನಯ ನೀಡಿದ್ದಾರೆ. ಸಪೋರ್ಟಿಂಗ್ ಕಾಸ್ಟ್ ಸಹ ಸಿನಿಮಾಗೆ ದೊಡ್ಡ ಶಕ್ತಿಯಾಗಿದೆ. ಪ್ರತಿಯೊಬ್ಬರು ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಮೂವಿಯ ಕೆಲವು ಟೆಕ್ನಿಕಲ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಸಿನಿಮಾದ ಫೋಟೋಗ್ರಫಿ ತುಂಬ ಚೆನ್ನಾಗಿದೆ. ಕೆಲವು ದೃಶ್ಯಗಳು ದೃಶ್ಯ ವೈಭವದಿಂದ ಮನಸ್ಸಲ್ಲಿ ಉಳಿಯುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಸ್ಪೆನ್ಸ್ ಮೂಡ್ ಅನ್ನು ಚೆನ್ನಾಗಿ ಎತ್ತಿ ಹಿಡಿಯುತ್ತೆ. ಎಡಿಟಿಂಗ್ ಇನ್ನೂ ಸ್ವಲ್ಪ ಕ್ರಿಸ್ಪ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ಬೋದು, ಆದರೆ ಒಟ್ಟಾರೆ ಟೆಕ್ನಿಕಲ್ ಆಗಿ ಸಿನಿಮಾ ಉತ್ತಮ ಮಟ್ಟದಲ್ಲಿದೆ ಅಂತಲೇ ಹೇಳ್ಬೋದು. ಮೂವಿಯ ಮೈನಸ್ ಮತ್ತು ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಕತೆ ಹೊಸತನದಲ್ಲಿ ನೋಡ್ಬೋದು ಮತ್ತು ವಿಜಯ್ ರಾಘವೇಂದ್ರ ಅವರ ಅಭಿನಯ ಸಖತ್ತಾಗಿರುವುದನ್ನು ನೋಡ್ಬೋದು. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮಾತ್ರ ಸಖತ್ತಾಗಿದೆ. ಹಾಗೆ ಕೆಲವು ಕಡೆ ಮೈನಸ್ ಪಾಯಿಂಟ್ಸ್ನ ನೋಡ್ತಾ ಹೋದರೆ, ಕೆಲವು ಕಡೆ ನಿಧಾನಗತಿ ಅನಿಸ್ಬೋದು. ಕೆಲವು ಪಾತ್ರಗಳಲ್ಲಿ ಕಡಿಮೆ ಸ್ಕ್ರೀನ್ ಸ್ಪೇಸ್ ಕಾಣಬಹುದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ರಾಕ್ಷಸ ಒಂದು ಒಳ್ಳೆಯ ಸಸ್ಪೆನ್ಸ್ ಥ್ರಿಲ್ಲರ್ ಅನುಭವ ನೀಡುವ ಸಿನಿಮಾ ಅಂತಲೇ ಹೇಳ್ಬೋದು. ಕಥೆಯಲ್ಲಿ ಹೊಸತನ ಹುಡುಕುವವರಿಗೆ ಇದು ಖಂಡಿತ ಇಷ್ಟವಾಗುತ್ತೆ. ಫ್ಯಾಮಿಲಿಯೊಂದಿಗೆ ಕೂಡ ನೋಡ್ಬೋದು. ಕ್ಲೀನ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಸ್ಪೆಷಲ್ ಆಗಿ ಈ ಒಂದು ಮೂವಿಯಲ್ಲಿ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ನೋಡ್ತಾ ಹೋದರೆ, ವಿಜಯ್ ರಾಘವೇಂದ್ರ SI ಹನುಮಪ್ಪ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಮಯೂರಿ ಖ್ಯಾತ್ರಿ ಅವರು ಜ್ಯೋತಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಅಪ್ಪಣ್ಣ ರಾಮದುರ್ಗ, ಅವಿನಾಶ್ ಎಲಂದೂರ್, MS ಜಹಾಂಗೀರ್, ಅಭಿಜಿತ್, ಹುಡುಗಪ್ಪ ಕಟ್ಟಿಮನಿ, ಮಹಾದೇವ್ ಹಡಪ್ ಮತ್ತು ಸುಷ್ಮಿತಾ ಜಗ್ಗಪ್ಪ ಅವರು, ಇನ್ನು ಅನೇಕ ಹೊಸ ನಟರು ಈ ಒಂದು ವೆಬ್ ಸೀರೀಸಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ಈ ಒಂದು ವೆಬ್ ಸೀರೀಸ್ ಬಂದ್ಬಿಟ್ಟು ಬಿಡುಗಡೆಯ ಬಗ್ಗೆ ನೋಡೋದಾದರೆ 2026 ಫೆಬ್ರವರಿ 20ರಂದು ZEE5ನಲ್ಲಿ ಸ್ಟ್ರೀಮ್ ಆಗಿದೆ. ಸೊ ಇದಾಗಿತ್ತು ವಿಜಯ್ ರಾಘವೇಂದ್ರ ಅವರ ರಾಕ್ಷಸ ವೆಬ್ ಸೀರೀಸ್ ಬಗ್ಗೆ ಸಂಪೂರ್ಣ ರಿವ್ಯೂ. ಯಾರೆಲ್ಲ ಈ ಒಂದು ವೆಬ್ ಸೀರೀಸ್ನ ನೋಡಿದ್ದೀರಾ, ವೆಬ್ ಸೀರೀಸ್ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಯಾರೆಲ್ಲ ಈ ಒಂದು ವೆಬ್ ಸೀರೀಸ್ ನೋಡಿಲ್ಲ, ಈಗಾಗಲೇ ZEE5ನಲ್ಲಿ ಇದನ್ನು ನೋಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.